ಸರ್, ಚುಕ್ಕೆ ಗುರುತಿನ ಪ್ರಶ್ನೆ 934 ಮಾನ್ಯ ಕಾರ್ಮಿಕ ಸಚಿವರನ್ನು ಕೇಳುತ್ತೇನೆ. ಉತ್ತರ ಒದಗಿಸಲಾಗಿದೆ. ಸರ್, ಉತ್ತರ ಒದಗಿಸಿದ್ದಾರೆ. ನಾನು ಈ ರಾಜ್ಯದಲ್ಲಿ ಎಷ್ಟು ಜನ ಕಾರ್ಮಿಕರು ಅಲ್ಲದವರು ನೋಂದಾಯಿಸ್ಕೊಂಡಿದ್ದಾರೆ ಅಂತ ಕೇಳಿದ್ದೆ. ಅನುಬಂಧ ಕೊಟ್ಟಿದ್ದಾರೆ ಸರ್. ಅನುಬಂಧದಲ್ಲಿ 3,54,000 ಜನ ಹೇಳ್ತಾರೆ. ಆದರೆ ಬರೀ 4 ಜಿಲ್ಲೆನಲ್ಲೇ 2,95,000 ಇದೆ. ಒಂದೇ ಜಿಲ್ಲೆನಲ್ಲಿ 2,23,230 ಹಾವೇರಿ. ಈ ಥರ ಒಂದೊಂದು ಜಿಲ್ಲೆನಲ್ಲಿ ನಿಮ್ಮ ಅಧಿಕಾರಿಗಳು ಹೆಂಗೆ ಇಷ್ಟೊಂದು ಜನಕ್ಕೆ ಕೊಡ್ತಾರೆ? ಒಂದೇ ಜಿಲ್ಲೆನಲ್ಲಿ ಹಾವೇರಿ 2,00,000 2,23,230 ಹಾವೇರಿ, 28,796 ಕಾರವಾರ, 32,000 ಬೀದರು. ಬರೀ 4 ಜಿಲ್ಲೆನಲ್ಲೇ 3 ಲಕ್ಷ ಕಾರ್ಡ್ ಕೊಡ್ತಾರೆ ಇವರು. ಸ್ಟೇಟ್ ಎಲ್ಲ 3,54,000 ಅನರ್ಹರು ಕೊಟ್ಟಿದ್ದೀವಿ ಅಂತಾರೆ. ಹೆಂಗೆ ಕೊಡ್ತಾರೆ ಇವರು? ಇದನ್ನು ಪತ್ತೆ ಹಚ್ಚೋದು ಹೇಗೆ? ಈ ಸರ್ಕಾರದಿಂದ ಇವ್ರಿಗೆಲ್ಲ ಅನುಕೂಲ ಸಿಗ್ತಾ ಇದೆ, ಬೇರೆಯವ್ರಿಗೆ ಸಿಗಬೇಕಾಗಿದ್ದು. ಇದಕ್ಕೆ ಯಾರು ಹೊಣೆ? ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆಯಾ? ಇವ್ರಿಗೆ ಯಾಕೆ ಈ ಥರ ಇಷ್ಟೊಂದು ಅಸಡ್ಡೆ ಅಂತ ಸರ್? ಆಮೇಲೆ ತಪ್ಪು ಮಾಹಿತಿ ಕೊಟ್ಟವ್ರನ್ನ ಕಪ್ಪು ಪಟ್ಟಿಗನ್ನ ಇವ್ರು ಶಿಫಾರಸು ಮಾಡಬೇಕು. ಇವತ್ತವ್ರಿಗೊಬ್ಬರನ್ನೂ ಮಾಡಿಲ್ಲ. ಯಾಕಂದರೆ ಇವೆಲ್ಲ ಕಾಂಟ್ರಾಕ್ಟರ್ ಮುಖಾಂತರ ESI PF ಕೊಟ್ಟಬೇಕು. ಅದರದ್ದೇನು ಚಲನೂ ಇರೋದಿಲ್ಲ. ಹೇಗೆ ಇಷ್ಟು ಜನಕ್ಕೆ ಕೊಡ್ತಾರೆ? ಮಂತ್ರಿಗಳು ಹೇಳಿ ಸರ್, ನಾನು ಆಮೇಲೆ ಕ್ಲಾರಿಫಿಕೇಶನ್ ಕೇಳ್ತೀನಿ. ಸಭಾಧ್ಯಕ್ಷರೇ, ಇವರು ಮಾನ್ಯ ಹಿರಿಯರು ವೆಂಕಟೇಶ್ ಸಾಹೇಬರು ಕೇಳಿರ್ತಕ್ಕಂಥ ಪ್ರಶ್ನೆ, ಈ ಇನ್ಎಲಿಜಿಬಲ್ ಕಾರ್ಡ್ಸ್ನ ನೀವು ಯಾವ ರೀತಿ ಇದನ್ನು ಕಡಿವಾಣೆ ಆಗ್ತಾರೆ ಅಂತ ಕೇಳ್ತಾ ಇದ್ದಾರೆ. ಬಟ್ ಸದನದ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬಯಸ್ತೇನೆ. 2007ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಈ ಕನ್ಸ್ಟ್ರಕ್ಷನ್ ಬೋರ್ಡು 2017-18 ಇಸ್ವಿವರೆಗೆ ನಮ್ಮಲ್ಲಿ ಕೇವಲ 12,91,458 ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ರು ಸಭಾಧ್ಯಕ್ಷರು. ಅದಾದಮೇಲೆ ಕಳೆದ 3 ವರ್ಷದಲ್ಲಿ ಸುಮಾರು 39 ಲಕ್ಷ ಕಾರ್ಡ್ಸ್ ಜಾಸ್ತಿ ಆದವು. ಹಂಗಾಗಿ ಒಟ್ಟಾರೆ ಈಗಿರ್ತಕ್ಕಂಥ ನಮ್ಮಲ್ಲಿ 51 ಲಕ್ಷಕ್ಕೂ ಹೆಚ್ಚು ಕನ್ಸ್ಟ್ರಕ್ಷನ್ ಕಾರ್ಡ್ ಹೋಲ್ಡರ್ಸ್ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಇದು ಆವರೇಜ್ ನೀವು ತಗೊಂಡ್ರೆ ಎಲ್ಲ ಜಿಲ್ಲೆಗೆ 2.5 ಲಕ್ಷದಿಂದ 3 ಲಕ್ಷವರೆಗೆ ಆವರೇಜ್ ಬರ್ತಾ ಇದೆ. ಇದಕ್ಕೇನಾಯ್ತು ಅಂತಂದ್ರೆ ಸಭಾಧ್ಯಕ್ಷರ, ಇಲ್ಲಿ ಎಲ್ಲದರದ್ದು ಒಂದು ಒತ್ತಡ ಇದೆ. ಯಾರ್ಯಾರು ರಿಜಿಸ್ಟರ್ ಆಗ್ಬೋದು? ರಿಜಿಸ್ಟರ್ ಮಾಡ್ತಕ್ಕಂಥವ್ರು ಯಾರಂತಂದ್ರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಇಶ್ಯೂಡ್ ಮಾಡ್ತಕ್ಕಂಥವ್ರು ಎಂಪ್ಲಾಯರ್ ಆಗ್ಬೋದು, ಕಾಂಟ್ರಾಕ್ಟರ್ ಆಗ್ಬೋದು, ಕ್ರೀಡಾ ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಆಗ್ಬೋದು, BIR ಆಗ್ಬೋದು, ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕೂಡ ಆಗ್ಬೋದು, ಅಥವಾ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಇನ್ ಫಾರ್ಮ್ 5B ನ ಕೊಡಬಹುದು, ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಲೇಬರ್ ಇನ್ಸ್ಪೆಕ್ಟರ್ ಇನ್ ಫಾರ್ಮ್ ಆಫ್ V5C, ಆರ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಸೆಕ್ರೆಟರಿ, ಗ್ರಾಮ ಪಂಚಾಯತ್ ಇನ್ ಫಾರ್ಮ್ ಆಫ್ ED. ಇವೆಲ್ಲ ಜನರಿಂದಾನೆ, ಆಮೇಲೆ ಇರ್ತಕ್ಕಂಥ ಎಲ್ಲ ಸ್ಥಳೀಯ ಮುಖಂಡರ ಒತ್ತಡದ ಮೇಲೆ ಇದಾಗಿರ್ತಕ್ಕಂಥ ನಿಜ ಇದೆ. ಸೊ ಅವ್ರು ಕೇಳ್ತಕ್ಕಂಥ ಇದನ್ನ ಯಾವ ರೀತಿ ಅವರಿಗೆ ನೀವು ಕ್ರಮ ಜರುಗಿಸ್ತೀರಿ? ಈಗ ಮೊದಲನೇದು 46 ಲಕ್ಷ ಕಾರ್ಡ್ನಲ್ಲಿ, ಇವತ್ತು ಉದಾಹರಣೆಗೆ ನಮ್ಮ ಹಾವೇರಿನಲ್ಲಿ 3 ಲಕ್ಷ ಕಾರ್ಡ್ನಲ್ಲಿ ನಾವು ಮೊನ್ನೆ ಆಡಿಟ್ ಮಾಡಿಸಿದಾಗ ಸುಮಾರು 2,70,000 ಜನ ಇನ್ಎಲಿಜಿಬಲ್ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಂಗಾಗಿ ಇಡೀ ಕರ್ನಾಟಕದಲ್ಲಿ ಇದನ್ನ ಒಂದು ಆಡಿಟ್ ಮಾಡ್ಬೇಕಂತ ಹೇಳಿ ಈಗ ಹೊಸದಾಗಿ ನಾವು ಒಂದು ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರ ಅಂತ ಇಡೀ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರ್ಯಾರು ಬೆನಿಫಿಷಿಯರಿ ಇದ್ದಾರೆ, ಯಾರು ಇನ್ಎಲಿಜಿಬಲ್ ಇದ್ದಾರೆ, ಯಾಕಂದ್ರೆ ನಮ್ಮಲ್ಲಿ ಸ್ಟಾಫ್ ಕಮ್ಮಿ ಇದೆ. ಯಾಕಂದ್ರೆ ಒಂದೊಂದು ತಾಲೂಕಿನಲ್ಲಿ 30,000 ಜನ ಇವತ್ತು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಅದು ಕಂಪ್ಲೀಟ್ ಆಗಿ ವೆರಿಫೈ ಮಾಡಬೇಕಂದ್ರೆ ಸೊ ವಿ ಆರ್ ಕಾನ್ಸ್ಟಿಟ್ಯೂಟಿಂಗ್ ನ್ಯೂ ಅಂಬೇಡ್ಕರ್ ಸೇವಾ ಕೇಂದ್ರ ಮಾಡಿಬಿಟ್ಟು ಅಲ್ಲಿ ಔಟ್ಸೋರ್ಸ್ ನಲ್ಲಿ ಪ್ರತಿಯೊಬ್ಬರು ಮನೆಗೆ ಹೋಗಿ ಚೆಕ್ ಮಾಡಿ ವೆರಿಫೈ ಮಾಡ್ಲಿಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ. ಸೊ ಕ್ರಮೇಣವಾಗಿ ಇನ್ನೂ ಒಂದು 6-8 ಮಂತ್ಸ್ ನಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇನ್ಎಲಿಜಿಬಲ್ ಯಾರಿದ್ದಾರೆ ನಾವು ಪತ್ತೆ ಹಚ್ಚತಕ್ಕಂಥ ಕೆಲಸ ಆಗುತ್ತೆ. ಈ ಇನ್ಎಲಿಜಿಬಲ್ ಆಗಿ ತಗೊಂಡಿದ್ದಾರಲ್ಲ, ಈ ಬೆನಿಫಿಟ್ಸ್ ಎಲ್ಲ ಬೇರೆಯವ್ರು ತಗೊಂಡಿದ್ದಾರೆ, ಅವ್ರದೆಲ್ಲಾನು ಅವ್ರ ಮೇಲೆ ಏನು ಕ್ರಮ ತಗೊಳ್ತೀರಿ? ಈ ಅಧಿಕಾರಿಗಳದನ್ನೆಲ್ಲ ಮಾಡ್ಕೊಟ್ಟಿದಾರಲ್ಲ, ಅವ್ರ ಮೇಲೆ ಏನು ಕ್ರಮ ತಗೊಳ್ತೀರಿ ನೀವು? ಅದಕ್ಕೆ ಸಭಾಧ್ಯಕ್ಷರು ಈಗ ವೆರಿಫೈ ಮಾಡಲೇಬೇಕು. ವಾಟ್ ಹಿ ಹಸ್ ಗಾಟ್ ಅ ವೆರಿ ವ್ಯಾಲಿಡ್ ಕ್ವಶನ್. ಸೊ ಆಸ್ ಲಾಂಗ್ ಆಸ್ ವಿ ಡೋಂಟ್ ವೆರಿಫೈ ಎಷ್ಟು ಜನಕ್ಕೆ ಇನ್ಎಲಿಜಿಬಲ್ಗೆ ಎಷ್ಟು ಜನಕ್ಕೆ ಸಿಕ್ಕಿದೆ, ಯಾರು ಇನ್ಎಲಿಜಿಬಲ್ ಇದಾರೆ ಅಂತ ಹೇಳಿ ಒಂದು ಸರ್ವೆ ಮಾಡ್ತಾ ಇದೀವಿ. ಈಗ ಮೊನ್ನೆ ಉದಾಹರಣೆ ಒಂದು ಹೇಳಿದ್ವಲ್ಲ, ನಾವೇ ಸ್ವತಃ ನಮ್ಮ ಟೀಮ್ ಕಳಿಸಿ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಆಡಿಟ್ ಮಾಡಿಸಿದಾಗ ನಮಗೆ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಇದು ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕು. ಆ ಸಂಪೂರ್ಣ ವರದಿ ಬಂದಾದ್ಮೇಲೆ ಡೆಫಿನೆಟ್ಲಿ ವಿಲ್ ಲಿಕ್ ಇಂಟು ದಟ್ ಹೂ ಹ್ಯಾಸ್ ಟು ಬಿ ಟೇಕನ್ ಅನ್ ಆಕ್ಷನ್. ಈಗ ಕೋವಿಡ್ ಟೈಮಲ್ಲಿ ಬೇಕಾದಷ್ಟು ಕಾರ್ಡ್ಗಳು ತಗೊಂಡಿದ್ರು, ಅವರೆಲ್ಲ ಊರುಗಳು ಬಿಟ್ಟು ಹೋಗಿದ್ದಾರೆ. ಅವೆಲ್ಲ ಚಾಲ್ತಿನಲ್ಲಿವೆ. ನೀವು ಬರೀ ಸಿಂಬದ್ದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಕೈ ತೊಳ್ಕೊಂಡ್ರಾಗಲ್ಲ. ಏನನ್ನ ಮಾಡಿ ನೀವು ಇದನ್ನು ಕಡಿವಾಣ ಹಾಕಬೇಕು. ಯಾಕೆಂದ್ರೆ ಇನ್ಎಲಿಜಿಬಲ್ ಜನಕ್ಕೆಲ್ಲ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗದೆ ಬೇರೆಯವ್ರಿಗೆ ಸಿಗ್ತಾ ಇದೆ ಸರ್ಕಾರದ ಸೌಲಭ್ಯಗಳು.
ಅಲ್ಲ, ಅದೇ ಹೇಳ್ತಿರೋದು 46 ಲಕ್ಷ ಕಾರ್ಡ್ ಇದ್ದಾರೆ, ಎಲ್ಲರಿಗಿದೆ ಅಂತ ಅರ್ಥ ಅದರಲ್ಲಿ. ಇನ್ಎಲಿಜಿಬಲ್ ಅನ್ನೋ ಪ್ರಶ್ನೆನೇ ಇಲ್ಲ. ಎವ್ರಿಬಡಿ ಇಸ್ ಟುಡೇ ಹ್ಯಾವಿಂಗ್ ಅ ಲೇಬರ್ ಕಾರ್ಡ್. ಈವನ್ ಅ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಫೆರಾರಿ, ಹೂ ಇಸ್ ಹ್ಯಾವಿಂಗ್ 50 ಎಕರೆ ಭೂಮಿ ಇರೋನು, ಸಾಹುಕಾರರು, ನಾವು ವೆರಿಫೈ ಮಾಡಿದಲ್ಲಿ ಲೆಕ್ಚರರ್ಗಳು, ಬಿಸ್ನೆಸ್ ಮ್ಯಾನ್ಗಳು, GST ಹೋಲ್ಡರ್ಸ್ ಕೂಡ ಲೇಬರ್ ಕಾರ್ಡ್ ಆಗ್ಬಿಟ್ಟಿದೆ. ಬಿಕಾಸ್ ಬೆನಿಫಿಟ್ಸ್ ಯಾವಾಗ ಜಾಸ್ತಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಭಾಧ್ಯಕ್ಷರೇ, ಪ್ರತಿಯೊಬ್ಬರು ಎನ್ರೋಲ್ ಆಗ್ಬಿಟ್ಟಿದ್ದಾರೆ. ಸೊ ಎನ್ರೋಲ್ಮೆಂಟ್ ಹ್ಯಾಸ್ ಗಾನ್ ಅಪ್ ಟು 51 lakhs, ಔಟ್ ಆಫ್ ವಿಚ್ ವಿ ಹ್ಯಾವ್ ರಿಮೂವ್ಡ್ 6 lakhs ನಾವು. ಸೊ 46 lakhs ಕಾರ್ಡ್ ಹೋಲ್ಡರ್ಸ್ ಆಕ್ಟಿವ್ ಆಗಿದ್ದಾರೆ. ಸೊ ಇನ್ಎಲಿಜಿಬಲ್ ಅನ್ನೋ ಪ್ರಶ್ನೆನೇ ಇಲ್ಲ. ಬಟ್ ಒಂದಿದೆ, ಎಲಿಜಿಬಲ್ ಎಲ್ಲರಿಗೂ ಸಿಗ್ತಾ ಇಲ್ಲ. ಬಿಕಾಸ್ ಎವ್ರಿಬಡಿ ಹ್ಯಾವ್ ಬಿಕಮ್ ಎಲಿಜಿಬಲ್. ದ ಪೀಪಲ್ ಹೂ ಆರ್ ಎಲಿಜಿಬಲ್, ದೇ ಹ್ಯಾವ್ ಬಿಕಮ್ ಇನ್ಎಲಿಜಿಬಲ್. ದಟ್ಸ್ ಅ ಕ್ವಶನ್ ನಾವು. ಸೊ ಇದನ್ನ ಪತ್ತೆ ಹಚ್ಚಲಿಕ್ಕೆ ಟೈಮ್ ಬೇಕು, ಖಂಡಿತವಾಗಿ ಬೇಕು. ಬಿಕಾಸ್ ಇಟ್ಸ್ ಅ ಹ್ಯೂಜ್ ಓಷನ್. ಯಾಕಂದ್ರೆ 46 ಲಕ್ಷ ಕಾರ್ಡ್ನ ಓವರ್ ನೈಟ್ ನಾನು ಸರಿ ಮಾಡ್ತೀನಿ ಅಂತ ಸದನ ಕೇಳಕ್ ಬರೋದಿಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ಅಮಂಗಸ್ ಟಾಸ್ಕ್ ವಿಚ್ ಐ ಆಮ್ ಪ್ರಾಂಪ್ಟ್ಲಿ ಡೂಯಿಂಗ್ ಇಟ್. ಐ ರಿಕ್ವೈರ್ ಸಮ್ ಮೋರ್ ಟೈಮ್. ಸೊ ದಟ್ಸ್ ವೈ ಐ ಆಮ್ ಗಿವಿಂಗ್ ವಾಟ್ ಇಸ್ ಆಕ್ಷನ್ ಪ್ಲಾನ್, ಮುಂದೆ ಏನು ಯಾವ ರೀತಿ ಮಾಡ್ತೀವಿ ಅಂತ ಅವರಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 853 ಮಾನ್ಯ ಕಾರ್ಮಿಕ ಸಚಿವರಿಗೆ ಉತ್ತರ ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದ್ದಾರೆ ಸಭಾಪತಿಗಳೇ. ನನ್ನ ಪ್ರಶ್ನೆ ಇದ್ದದ್ದು, ರಾಜ್ಯದಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಸಿಗುತ್ತಿರುವ ಸ್ಕಾಲರ್ಶಿಪ್ಪಿನ ಹಣದ ವಿವರ ಕೇಳಿದ್ದೇನೆ. ಪರಿಷ್ಕರಿಸಲಾಗಿದೆ ಅಂತ ಹೇಳಿ ಕೇಳಿದ್ದೇನೆ. ಅವರು ಪರಿಷ್ಕರಿಸಿದೆ ಅಂತೇಳಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಬಡ ಕಾರ್ಮಿಕರ ಮಕ್ಕಳಿಗೆ ಪರಿಷ್ಕರಣೆ ಅಂತ ಹೇಳಿದರೆ ಬಡವರ ಪರವಾಗಿರುವ ಸರ್ಕಾರದಲ್ಲಿ ಅದು ಹೆಚ್ಚಿಸುವಂಥದ್ದು ಸಂಪ್ರದಾಯ. ಯಾಕೆಂದರೆ ಪ್ರತಿಯೊಂದು ಬಾರಿಯೂ ಜೀವನದ ಏನು ಇದು ನಿರ್ವಹಣೆಯ ವೆಚ್ಚ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಪರಿಷ್ಕರಣೆ ಅಂತ ಹೇಳಿದರೆ ಹೆಚ್ಚಾಗಬೇಕು. ಆದರೆ ಇಲ್ಲಿ ಬಹಳ ವಿಶೇಷ ಏನು ಅಂತೇಳಿ ಕೇಳಿದರೆ, ಕಳೆದ ಬಾರಿ 5,000 ಇದ್ದದ್ದು 1ರಿಂದ 4ನೇ ತರಗತಿಯವರಿಗೆ ಈಗ 1,100, 5ರಿಂದ 8ನೇ ತರಗತಿವರೆಗೆ 8,000 ಇದ್ದದ್ದು 1,250. ಸುಮಾರು ಕಡಿತ ಅಂತ ಹೇಳಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿತ ಆಗಿದೆ. ನಾನು ಎಲ್ಲವನ್ನು ಓದಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇದು ಪ್ರಶ್ನೋತ್ತರದ ಕಾರಣಕ್ಕೆ. 25,000 ಇದ್ದದ್ದು ಈಗ 4,600. ಈ ರೀತಿಯಲ್ಲಿ ಕಡಿಮೆ ಮಾಡಿರುವಂಥದ್ದು ಕಾರ್ಮಿಕರ ಮಕ್ಕಳ ಮೇಲೆ ಇದು ಪರಿಣಾಮ ಆಗ್ತದೆ. ಹಿಂದಿನ ಸರ್ಕಾರ ಇರುವಾಗ ಭಾಗ್ಯ ಇತ್ತು, ಈಗ ಗ್ಯಾರಂಟಿ ಬಂದಿದೆ. ಗ್ಯಾರಂಟಿಯ ಕಾರಣಕ್ಕೆ ಈ ಭಾಗ್ಯಗಳು ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು ಕೂಡ ಕಾರ್ಮಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆಯಿಂದ ಮೆಡಿಕಲ್ ಮೊತ್ತಗಳು ಕೂಡ ಹಾಗೆ 38,340 ಕ್ಲೈಮ್ ಮಾಡಿದರೆ 38,340 ಕ್ಲೈಮ್ ಮಾಡಿದರೆ 4,800 ನೀವು ಕೊಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು. ಇದಕ್ಕೆ ವಿವರಣೆಯನ್ನು ಕೊಡಬೇಕು. ಒಂದು ಪತ್ರಿಕೆಯಲ್ಲಿ ಒಂದೇ ನಿಮಿಷ, ವಿಜಯವಾಣಿಯ 22/9/2023 ಲಕ್ಷಾಂತರ ಮಕ್ಕಳಿಗೆ ಸಿಕ್ಕಿಲ್ಲ ಸ್ಕಾಲರ್ ಭಾಗ್ಯ, ವಿತರಣೆಗೆ ಬೇಕು 2.5 ಸಾವಿರ ಕೋಟಿ ರೂಪಾಯಿ ಅಂತ ಹೇಳುವಂತಹ ಶೀರ್ಷಿಕೆಯಲ್ಲಿ ಬಂದಿದೆ. ಮತ್ತು ವೆಂಕಟೇಶ್ ಅವರ ಪ್ರಶ್ನೆಗೆ ತಾವು ಉತ್ತರ ಕೊಡುವಾಗ ಅನರ್ಹ ಇವರು ನೋಂದಣಿ ಮಾಡಿಕೊಂಡಿದ್ದಾರೆ ಕಾರ್ಮಿಕರು ಅಂತೇಳಿ ಹೇಳಿದ್ದೀರಿ. ಇವತ್ತಿನ ತಂತ್ರಜ್ಞಾನ ಇರುವಂತಹ ಕಾಲದಲ್ಲಿ, ಈಗ ಗೃಹ ಸಚಿವರು ಹೇಳ್ತಾ ಇದ್ರು, ಅಲ್ಲಿ ನೋಡಿದರೆ ಕೆಂಪು ಶರ್ಟಿನವರು ಎಷ್ಟು ಮಂದಿ ಇದ್ದಾರೆ ಅಂತ ಹೇಳಿ ನಿಮಿಷ ಮಾತ್ರದಲ್ಲಿ. ಇದನ್ನ ಇಚ್ಛಾಶಕ್ತಿ ತೋರಿಸಿದರೆ ಕಾರ್ಮಿಕರಿಗೆ ಕೊಡುವಂತಹ ಹಣದಲ್ಲಿ ಇದು ಸರಿಯಲ್ಲ. ಕಾರ್ಮಿಕ ಸಂಘಟನೆಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೊಡಬೇಕು ಅಂತ ಹೇಳುವಂಥದ್ದು ನನ್ನ ವಿವರ. ಸಭಾಧ್ಯಕ್ಷರು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾಕಂದ್ರೆ ಮಾಹಿತಿಗೆ ಇರಲಿ. ಯಾಕಂದ್ರೆ ಮೊದಲನೇದು, ಈ ಸೆಸ್ ದುಡ್ಡನ್ನ ಯಾವುದು ಗ್ಯಾರಂಟಿ ಉಪಯೋಗಿಸಿಲ್ಲ ಅಲ್ಲ, ಕ್ಲಾರಿಫಿಕೇಶನ್ ಹೇಳಿದೆ. ಸೊ ಇಲ್ಲಿ 2020-22ನೇವರೆಗೆ ಯಾವಾಗ ಬೋರ್ಡ್ ಪ್ರಾರಂಭ ಆಯಿತು, ಅಲ್ಲಿಂದ ಇಲ್ಲಿವರೆಗೆ ಸಭಾಧ್ಯಕ್ಷರು ಕೇವಲ 6,40,544 ಮಕ್ಕಳಿಗೆ ಕೇವಲ ಸ್ಕಾಲರ್ಶಿಪ್ ಮಾತ್ರ ಇಲ್ಲಿವರೆಗೆ ಕೊಟ್ಟಾಗಿದೆ. ಇಲ್ಲಿ ಕೇಳ್ತಾ ಇದ್ರು, ಯಾಕೆ ಇದು ಇಳಿಕೆ ಆಗಿದೆ, ನೀವು ಯಾಕೆ ದುಡ್ಡನ್ನ ಇದನ್ನ ಸ್ಕಾಲರ್ಶಿಪ್ನ ಕಮ್ಮಿ ಕೊಡ್ತಾ ಇದ್ರಿ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಿದಾರೆ. ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂತಂದ್ರೆ ಸದಸ್ಯರೇ, ಮೊದಲನೇದು 2019 ಇಸ್ವಿವರೆಗೆ ನಾವು 1ನೇ ಕ್ಲಾಸ್ನಿಂದ 4ನೇ ಕ್ಲಾಸ್ ಮಕ್ಕಳವರೆಗೆ ದುಡ್ಡು ಕೊಡ್ತಾ ಇರಲಿಲ್ಲ. 2019 ಇಸ್ವಿಗೆ ದಯವಿಟ್ಟು ಕೇಳಿಸ್ಕೋಬೇಕು, 2000 ಇರೋದನ್ನ 2021 ಇಸ್ವಿಗೆ ನೇರವಾಗಿ 5,000 ಜಂಪ್ ಆಯ್ತು. 2,000 ಇರೋದು 5,000 ಜಂಪ್ ಆದ್ಮೇಲೆ 5ನೇ ಕ್ಲಾಸ್ನವರಿಗೆ 2,000 ಇರೋದು 3,000 ಜಂಪ್ ಮಾಡಿ 3,000 8,000 ಜಂಪ್ ಆಯ್ತು. ಅದೇ ರೀತಿಯಾಗಿ
ವೆನ್ ಯು ಕಮ್ ಟು 10th ಸ್ಟ್ಯಾಂಡರ್ಡ್ಗೆ 5,000 ಇರೋದನ್ನ 2019 ಇಸ್ವಿಯಲ್ಲಿ 19ನೇ ಇಸ್ವಿಯಲ್ಲಿ ತಿರ್ಗಾ 8 ತಿಂಗಳಾದ ನಂತರ 6,000 ಮಾಡಿ ತಿರ್ಗಾ 12,000 ಜಂಪ್ ಆಯ್ತು. ಸೊ 6,000 5,000 ಇರೋದು 6,000 ಹಿಂಗೆಲ್ಲದಕ್ಕೂ ಜಂಪ್ ಮಾಡಿ ಡಬಲ್ ಟ್ರಿಬಲ್ ಮಾಡಿ ಯಾವುದೇ ರೀಸನಿಂಗ್ ಇಲ್ಲ ಇದಕ್ಕೆ. ವೈ ದೇ ಹ್ಯಾವ್ ಇನ್ಕ್ರೀಸ್ ಸೋ ಮಚ್ ಇನ್ ಲಾಸ್ಟ್ 2 years, there is no justification for it because they had got money. ಯಾಕಂದ್ರೆ ಇಲ್ಲಿ ತಮಗೆ ಸದನಕ್ಕೆ ಗಮನ ಸೆಳೆಸಲಿಕ್ಕೆ ಇಚ್ಛೆ ಬಯಸ್ತೀನಿ ಸದಸ್ಯರೇ, ನಮಗೆ ಒಟ್ಟಾರೆ ಇರತಕ್ಕಂಥದ್ದು 10,000 ಕೋಟಿ ಮಾತ್ರ ನಮಗೆ ರೆವೆನ್ಯೂ ಕಲೆಕ್ಟ್ ಆಗಿರುತ್ತೆ ಇಲ್ಲಿವರೆಗೆ ಫ್ರಮ್ 2007. Added upon other 3,000 crore rupees as interest, we had got 13,000 crores. In 13,000 crores, last 4-5 years, we have spent 6,500 crores. Now the money what I am having on record is only 6,500 crores. So ಈ ತರ ಬೆನಿಫಿಟ್ ಸ್ಕೀಮ್ ಜಾಸ್ತಿ ಮಾಡಿದಕ್ಕೆ ಅವಾಗ 12 ಲಕ್ಷ ಇರತಕ್ಕಂಥ ಕಾರ್ಡು ಈಗ 46 ಲಕ್ಷ ಕಾರ್ಡ್ ಅದು. ಈಗ 46 ಲಕ್ಷ ಕಾರ್ಡ್ನಲ್ಲಿ ನನಗೆ 13 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಕೇವಲ 2.5 ಲಕ್ಷ ಜನಕ್ಕೆ ಮಾತ್ರ. ನನಗೆ ಬಂದಿರತಕ್ಕಂಥ 13 ಲಕ್ಷ ಅರ್ಜಿ, 13 ಲಕ್ಷ ಅರ್ಜಿಗೆ ಇವರಷ್ಟು ದುಡ್ಡು ಕೊಟ್ಟರೆ ನನಗೆ 2,500 ಕೋಟಿ ಬರೀ ಕೇವಲ ಸ್ಕಾಲರ್ಶಿಪ್ಗೆ ಬೇಕು. ಸೊ ಹಂಗಾಗಿ ಒಂದು ಯೂನಿಫಾರ್ಮ್ ಆಗ್ಬೇಕಂತ ಹೇಳಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಕೊಡ್ತಾ ಇದ್ದಾರೆ ಅದ್ರ ಮೇಲೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ನಾವು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಇದು ಕೇವಲ ಬರೀ ಸ್ಕಾಲರ್ಶಿಪ್ಗೆ ಆಯ್ತು. ನಮ್ಮ ರೆವೆನ್ಯೂ ಇರ್ತಕ್ಕಂಥ only 1,000 crores. If I have to play only for scholarship 2,500 crores, what about other 14 programs which I have to run? So by this way, if I continue for 2 more years, ನಾನು ಕನ್ಸ್ಟ್ರಕ್ಷನ್ ಬೋರ್ಡ್ ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಯಾಕೆ ಕೇಳ್ತಾ ಇದ್ದೀರಿ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಒಳ್ಳೇದಾಯ್ತು. ಯಾಕಂದ್ರೆ ಎವ್ರಿಬಡಿ ಇಸ್ ಫೀಲಿಂಗ್ ನಾವು ಬಂದು ಕಮ್ಮಿ ಮಾಡಿದ್ವಿ ಅಂತೇಳಿ. ಕಮ್ಮಿ ಮಾಡತಕ್ಕಂಥ ಉದ್ದೇಶ ಇರ್ತಕ್ಕಂಥದ್ದು ಸಭಾಧ್ಯಕ್ಷರೇ, 13 ಲಕ್ಷ ಅರ್ಜಿಗೆ ನಾವು ಅಷ್ಟು ದುಡ್ಡು ಕೊಡಕ್ ಆಗೋದಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ಅವೈಜ್ಞಾನಿಕವಾಗಿದೆ. ದೇರ್ ಇಸ್ ನೋ ವೇ ವೈ ಇನ್ಕ್ರೀಸ್ಡ್. In 2019, in 8 years, he has increased from 3,000 to 5,000, 5,000 to 20,000. ಎಲ್ಲ 25 ಫ್ರಮ್ KG to PG ಎಲ್ಲದಕ್ಕೂ 3 times, 4 times, 5 times, 10 times ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ. ಸೊ ಐ ಡೋಂಟ್ ವಾಂಟ್ ಟು ಗೋ ಮಚ್ ಇನ್ ಟು ದಟ್. ಐ ಬಿಲೀವ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್. ಬಟ್ ಲುಕಿಂಗ್ ಫಾರ್ವರ್ಡ್, ನೀವೇನ್ ಕೇಳ್ತದ್ರಿ, ಈಗ ಮುಂದೆ ಟೆಕ್ನಾಲಜಿ ಯೂಸ್ ಮಾಡಂತ ಹೇಳ್ತಿದ್ರಿ. ನಾವು ಜಿಯೋ ಮ್ಯಾಪಿಂಗ್ ಸಿಸ್ಟಮ್ ತರ್ತಾ ಇದೀವಿ. ಮುಂದಗಡೆ ಬರ್ತಕ್ಕಂಥ ಎಲ್ಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ರೆ ಅಲ್ಲೇ ನಾವು ಒಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಯೋಮೆಟ್ರಿಕ್ ತರಬೇಕು, ಆನ್ಲೈನ್ ರಿಜಿಸ್ಟರ್ ಆಗಬೇಕು. ಬಟ್ ದಿಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಓವರ್ ನೈಟ್. ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ಯುವರ್ ಫ್ರೆಂಡ್ಸ್ ಟು ಗಿವ್ ಸಮ್ ಮೋರ್ ಟೈಮ್ ಟು ಸೆಟ್ ದಿಸ್. ಯಾಕಂದ್ರೆ ಇದು ಓವರ್ ನೈಟ್ ಸೆಟ್ ಆಗಲ್ಲ. ಸೊ ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ನೀವು ಕೇವಲ 2.5 ಲಕ್ಷ ಅರ್ಜಿ ಮಾತ್ರ ಅವ್ರು ಲಾಸ್ಟ್ ಟೈಮ್ ದುಡ್ಡು ಕೊಟ್ಟಿರ್ತಕ್ಕಂಥದ್ದು. ಈಗ ನನ್ನಲ್ಲಿ 13 ಲಕ್ಷ ಅರ್ಜಿಗಳಿದಾವೆ. 9 ಲಕ್ಷ ಅರ್ಜಿನ ವಿಲೇವಾರಿನ ಮಾಡಿದ್ವಿ ಅಂತ ತಮ್ಮ ಗಮನಕ್ಕೆ ಸೆಳೆಯಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವರ ಕೊಡ್ಲಿಲ್ಲ. 38,000 ಖರ್ಚಾದ ಬಿಲ್ ಕೊಟ್ಟರೆ 4,000 ಇದಾಗ್ತಾ ಇದೆ. ಅಲ್ಲ, ಸ್ಪೆಸಿಫಿಕ್ ಅದು ನನಗೆ ಗುರುತಿಲ್ಲ, ಬಟ್ ಎಲ್ಲಕ್ಕೂ ಉಂಟು. ಅಲ್ಲ ನೋಡಿ, ನಾನು ಪಟ್ಟಿಯನ್ನೇ ಕೊಡ್ತೇನೆ. ಅಲ್ಲ, ಬಿಕಾಸ್ ಸ್ಪೆಸಿಫಿಕಲಿ ಗುರುತಿಲ್ಲ, ಅದು ಹೆಂಗ್ ಕೊಟ್ಟಿದ್ದಾರೆ ಅಂತ ನನಗೆ ಗುರುತಿಲ್ಲ. ಮಾಹಿತಿ ಪಡೆದು ಚೆಕ್ ಮಾಡಿ ಹೇಳ್ತೀನಿ. ಮತ್ತು ಸಚಿವರಲ್ಲಿ ನನ್ನ ವಿನಂತಿ, ಕಾರ್ಮಿಕ ಸಂಘಟನೆಯವರನ್ನ ವಿಶ್ವಾಸಕ್ಕೆ ತಗೊಳ್ಳಿ. ನಿಮ್ಮಲ್ಲಿ ಸ್ಟಾಫ್ಗಳ ಕೊರತೆ ಇದೆ ಅಂತ ಹೇಳಿ ಆದರೆ ಒಳ್ಳೆಯ ಕಾರ್ಮಿಕ ಸಂಘಟನೆಗಳಿದ್ದಾರೆ, ನಿಮಗೆ ಹೆಲ್ಪ್ ಮಾಡ್ತಾರೆ. ಎಲ್ಲ ದೃಷ್ಟಿಯಿಂದಲೂ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ವೆಂಕಟೇಶ್, ಎರಡನೇದು ಶೀತ ಆಗಿದೆ ಅಂತ ಹೇಳಿ ಮೂಗ್ ಕೊಯ್ಯಬಾರದು. ಏನಂದ್ರೆ ಶೀತ ಆಗಿದೆ ಅಂತ ಹೇಳಿ ಮೂಗ್ ಕೊಯ್ಯೋದಲ್ಲ. ನಿಮಗೆ ಇದು ಕಡಿಮೆ ಇದೆ ಅಂತ ಹೇಳಿ ಆದ್ರೆ ಅದನ್ನ ಪೂರೈಸುವ ದೃಷ್ಟಿಯಲ್ಲಿ ಏನ್ ಮಾಡಬೇಕು ಅಂತ ಹೇಳುವಂತಹ ಯೋಜನೆಯನ್ನು ನೀವು ಹಾಕಬೇಕೆ ಹೊರತು ಅದಕ್ಕೆ ಕಡಿಮೆ ಮಾಡುವುದು ಒಳ್ಳೆಯ ಸಂಪ್ರದಾಯ ಅಲ್ಲ ಅಂತ ಹೇಳಿ ನನ್ನ ಭಾವನೆ. ನಿಮ್ ಸಜೆಷನ್ ತಗೊಳ್ತೀನಿ. ಯು ಕಮ್ ಇನ್ ಟು ಮೈ ಶೂಸ್ ಅಂಡ್ ಸಿ ವಾಟ್ ಯು ಕ್ಯಾನ್ ಡೂ. Suggestion is well said. Listen to me. What suggestion you have given is very good. Simple mathematics is there. If you have got 13 lakhs applications, if I give the same money, what is the revenue going to be in the state? Sir, you have to somewhere admit that we have to create revenue. Revenue create ಮಾಡಲಿಕ್ಕೆ ಹೊಸದಾದಂತ ತಂತ್ರಜ್ಞಾನನ ಅಳವಡಿಸಿಕೊಂಡು ಜಿಯೋ ಮ್ಯಾಪಿಂಗ್ ಸಿಸ್ಟಮ್ ತರ್ತಾ ಇದೆ, where we can increase revenue for at least 2,500 crores. Till such time, you have to give patient. ಯಾಕಂದ್ರೆ ಇದು ಡಿಪಾರ್ಟ್ಮೆಂಟ್ ನಲ್ಲಿ 6,500 ಕೋಟಿ ಮಾತ್ರ ಉಳಿದಿದೆ. ನೀವ್ ಹೇಳಿದ್ರೆ ಮೂಗ್ ಕೊಯ್ಯದ್ ಬೇಡ, ಮತ್ತೇನ್ ಕೊಯ್ಬೇಕು ಹೇಳಿ ತಾವ್ ಹೇಳಿ. ಶೀತಕ್ಕೆ ಮದ್ದು ಮಾಡಬೇಕು. ಅದೇ ಸರ್, ಮದ್ದು ಮಾಡಬೇಕು, ದುಡ್ಡು ಕಮ್ಮಿ ಮಾಡಬೇಕು. ಸಿಂಪಲ್. ಲೆಟ್ ಅಸ್ ಬಿ ವೆರಿ ಆನೆಸ್ಟ್. ವೈ ಶುಡ್ ಯು ವೇಸ್ಟ್ ಟೈಮ್ ಅರೌಂಡ್ ಇಟ್? ದೇರ್ ಇಸ್ ನೋ ಅದರ್ ವೇ ಐ ಕ್ಯಾನ್ ರೆಡ್ಯೂಸ್ ದಿಸ್, ಸರ್. ಥ್ಯಾಂಕ್ ಯು ವೆರಿ ಮಚ್.